ನನ್ನ ಕೊಂದವ್ರು ಯಾರು ಅಂತ ನಂಗೆ ಗೊತ್ತಾಗಲೇಬೇಕು ಮಗನೇ. ಅಪ್ಪ ಇರಲಿ, ನಿನ್ನ ಮನ್ಸಿನ ಮಾತು ನನಗೆ ಕೇಳ್ತಾ ಇದೆ. ಏನಂತ ಕೇಳ್ತಾ ಇದೆ ಮಗನೇ? ಅದು ಕೊಂದಿದ್ದು ಯಾರು ಅಂತ ನಂಗೆ ಗೊತ್ತು. ದೇಸಾಯಿ, ನೀನು ಇಲ್ಲೇನು ಮಾಡ್ತಾ ಇದೀಯೋ? ಆ ಬೊಂಬೆ ಶೂಟ್ರನ್ನ ನಾನು ಸುಮ್ಮನೆ ಬಿಡಲ್ಲ ಅಂಕಲ್. ಅಂಕಲ್, ಈ ಗರುಡ ನೋಡ್ದಿದ್ದು ಯಾರು ಅಂತ ನೀವೇ ಹೇಳ್ತೀರಾ ಇಲ್ಲ ನಾನೇ ಹೇಳ? ಏಯ್ ಸುಮ್ಮನೆ ಕೂತ್ಕೊಳ್ಳ. ನಿಂಗೆ ಕೆಳಗಡೆನೇ ಏನು ಕಿಸಕ್ಕಾಗಲಿಲ್ಲ, ಇಲ್ಲೇನು ಮಾಡ್ತೀಯಾ? ಹಾಂ ಆ್ಯಂಡ್ರೂ, ನಿಮ್ಮ ಸ್ವಾರ್ಥಕ್ಕೆ ನನ್ನ ಸಾಯಿಸ್ಬಿಟ್ರಲ್ಲೋ. ಏನೋ ನಿನ್ನ ಆ್ಯಂಡ್ರೂ ಸಾಯಿಸಿದ್ನೋ? ಅಷ್ಟೇ ಅಲ್ಲಪ್ಪ, ನಿನ್ನ ತಮ್ಮ ವಿರಾಟ್ ಸಾಯಿಸಿದ್ದು. ಅಪ್ಪ ಇದೇನು ಹೇಳ್ತಾ ಇದ್ದೀರಾ? ಹಾಗಿದ್ರೆ ವಾನರ ಮೇಲೆ ಆ ಕುಂಟ ನಿನ್ನ ಹೋದ್ಮೇಲೆ ಕುಂಟ್ಕೊಂಡೋಗಿ ರಾಕಿ ಕೂಡ ಸೇರ್ಕೊಂಡ. ಅಪ್ಪ ರೀನಾ, ನಿನ್ನ ಹೊಡೆದ್ರೇನಮ್ಮ? ಹ್ಞೂನಪ್ಪ, ಬೆನ್ನಿಗೆ ಸೊಳ್ಳೆ ಕಡ್ದಂಗಾಯ್ತು. ಏನಿತ್ತು, ರಕ್ತ ಬರಂಗ್ ಕಡ್ದೈತಲ್ಲ ಅಂತ ನೋಡಿದ್ರೆ ಬುಲೆಟ್ ಬಿದ್ದಿತ್ತು. ನನ್ನ ಜೊತೆ ನನ್ನ ಹೊಟ್ಟೆಲಿರೋ ಮಗುನು ಬಂದ್ಬಿಡ್ತು. ಮಗನ್ ಯಾರಮ್ಮ ಹೊಡೆದ್ರು? ನಾನು ಹೊಡೆದವ್ರು. ನೀನ್ ಯಾರಮ್ಮ ಹೊಡೆದ್ರು? ಗೊತ್ತಿಲ್ಲಪ್ಪ. ಹಾಗಿದ್ರೆ ನಾನು ನೋಡ್ದಿದ್ದು ಯಾರು? ರಾಕಿ ಅವರಮ್ಮ ಶಾಂತಿ. ಅಮ್ಮ ತಾಯಿ, ನೀನೇನೋ ನಿನ್ನ ಮಗನ ಹತ್ರ ಪ್ರಾಮಿಸ್ ತಗೊಂಡೆ ಶ್ರೀಮಂತ ಆಗು ಅಂತ. ಆದರೆ ಅವನು ಆ ಪ್ರಾಮಿಸ್ ಉಳ್ಸೋಕ್ಕೆ ನಮ್ಮನ್ನ ಮೇಲೆ ಕಳ್ಸೋನೆ. ಉದ್ದು ಕೂಲಿ ಹಿಡ್ಕೊಂಡು ದಪ್ಪ ಗುಂಡುಕಿದ್ದಾನೆ. ಓದಿಸಿ ದೊಡ್ಡನ್ ಮಾಡಿ ಇಂಜಿನಿಯರಿಂಗ್ ಮಾಡ್ಸೋದು ಬಿಟ್ಟು ಅಲ್ಲಿ ಇಲ್ಲಿಗಲ್ ಮೈನಿಂಗ್ ಮಾಡಕ್ಕೆ ಕಳ್ಸಿದ್ಯಲ್ಲಮ್ಮ. ಇಂಜಿನಿಯರಿಂಗ್ ಮಾಡಿದ್ರೆ ಬಿಲ್ಡಿಂಗ್ ಕಟ್ಬೋದು, ಅದೇ ಮೈನಿಂಗ್ ಮಾಡಿದ್ರೆ ಸಾಮ್ರಾಜ್ಯನೇ ಕಟ್ಬೋದು. ನಮಗೆಲ್ಲ ಗೊತ್ತಾಗೋಯ್ತು. ಕಿರಾಣಿ ಸಾಮಾನು ಕಟ್ಟದಷ್ಟು ಈಜಿ ಅಲ್ಲ ಸಾಮ್ರಾಜ್ಯ ಕಟ್ಟೋದು. ಪಾರ್ಲಿಮೆಂಟಲ್ಲಿ ರಮಿಕಾ ಸೈನ್ ಕೂತಿದ್ದಾಳೆ. ತುಂಬಾ ದಿನ ನಡೆಯಲ್ಲ ನಿನ್ನ ಮಗನಾಟ. ಮತ್ತೆ ಬನ್ನ ಶೆಟ್ಟಿ, ಇನ್ಸಲ್ ಮುಂದಕ್ಕೆ ದೂಡು ಮರ. ಇವನೇನ ರಾಕಿ? ರಾಕಿ, ನಿನ್ನ ರಮಿಕಾ ಹೊಡೆದ್ಬಿಟ್ಲಾ? ಮಗ, ಈ ಹಡಗಲ್ಲಿ ಏನಿದೆ? ನಿಂಗೆ ಮಾತು ಕೊಟ್ಟಿದ್ನಲ್ಲ, ಆ ಬಂಗಾರ ಇದರಲ್ಲಿದೆ. ಹಂಗಿದ್ರೆ ಬಾ ಮಗ, ಬಂಗಾರದಂಡಿಗೆ ಹೋಗ್ಬೇಡಣ. ಅಮ್ಮ, ನಾಳೆ ಹೋಗ್ಬರ. ಅದು ಬಿಡಿ, ಈ ತಾತ ಯಾರು? ಆವಾಗಲಿಂದ ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ನನ್ನ ತಿಂಗಳಿಗೆ ಅವರೇ ನಮ್ಮ ಕತೆ ಬರೆದಿರೋದು. ಅವ್ರಿಗೆ ಹುಷಾರಿಲ್ಲ, ಹಾರ್ಟ್ ಅಟ್ಯಾಕ್ ಹೋಗೋದು ಬರೋದು ಮಾಡ್ತಾ ಇದೆ. ಅದಕ್ಕೆ